ಮ್ಯಾಮ್, ನೀವು ಹೇಳ್ತಾ ಇದ್ರಿ 2 ವರ್ಷ ಆರಾಮಾಗಿದ್ದೆ ನಾನು ಅಂತ ಹೇಳಿ. ಅಂದ್ರೆ ಅವಕಾಶ ಇತ್ತು ಅಥವಾ ಆ ಟೈಮ್ನ, ಅಂದ್ರೆ ಆ ಟೈಮಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಒಂದು ಸಿನಿಮಾ ಹಿಟ್ ಆಯ್ತು ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಎಂಗೇಜ್ ಆಗ್ತಾರೆ ಎಲ್ಲರೂ ಕೂಡ. ಸೊ ಯಾಕೆ ಆ ಟೈಮ್ನ ನೀವು ವೇಸ್ಟ್ ಮಾಡ್ಕೊಂಡ್ರಿ ಅಂತ ಅನಿಸ್ತಾ, ಅಥವಾ ಯಾಕೆ ಆ ಟೈಮ್ನ ನೀವು ಈ ಥರ ಮನೆಯಿಂದ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿ ಅವಕಾಶಗಳು ಇತ್ತಾ ಹೇಗೆ ಅಂತ? ಇಲ್ಲ ಅಂದರೆ ಯಾರು ಬೇಕಂತ ಟೈಮ್ನ ವೇಸ್ಟ್ ಮಾಡಲ್ಲ. ಟೈಮ್ ಇಸ್ ವೆರಿ ಪ್ರೆಷಿಯಸ್. ನಾಳೆ ಇರ್ತೀರೋ ಇಲ್ವೋ ಗೊತ್ತಿಲ್ವಲ್ಲ. ಸೊ ವಿ ಇಂಟೆನ್ಷನಲಿ ಯಾರು ಟೈಮ್ ವೇಸ್ಟ್ ಮಾಡಲ್ಲ. KGF 1, KGF 2 ಆಯಿತು. ನನಗೆ ಬಂದಿರುವಂಥ ಅವಕಾಶಗಳಲ್ಲಿ ನನಗೆ ಅದು ಯಾವುದು ಇಂಟ್ರೆಸ್ಟ್ ಮಾಡಿರಲಿಲ್ಲ. ಅದು ನನಗೆ ಅದು ಮಾಡಬೇಕು, ಆ ಕೆಲಸ ನಾನು ಅದರಲ್ಲಿ ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ವರ್ಲ್ಡ್, ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ಸ್ಟೋರಿ. ಆ ಕಥೆಯಲ್ಲಿ ಆ ಪಾತ್ರನ ನಾನು ಮಾಡಬೇಕು ಅಂತ ನನಗೆ ಅನಿಸಿಲ್ಲ. ಇವಾಗ ನಾನು ಮನೇಲಿ ಸುಮ್ಮನೆ ಕೂರಬಾರ್ದು, ಏನೋ ಕೆಲಸ ಮಾಡ್ತಾ ಇರಬೇಕು ಅಂತ ನಾನು ಆ ಮೂವಿ ತಗೊಂಡು ನಾಳೆ ರಿಗ್ರೆಟ್ ಮಾಡ್ಕೋಬಾರ್ದಲ್ಲ, ಅದು ಯಾಕೆ ಮಾಡಿದೆ ನಾನು, ಅದು ಮಾಡಬಾರ್ದಿತ್ತು, 1-2 ಮೂವಿ ಮಧ್ಯದಲ್ಲಿ ಮಾಡಬಾರ್ದಿತ್ತು. ಇಲ್ಲ ಸುಮ್ಮನೆ ಇವಾಗ ಸಮ್ಟೈಮ್ಸ್ ಅದೇ ಆಗುತ್ತೆ ಟೆನ್ಷನಲ್ಲಿ, ಅಯ್ಯೋ ನನಗೆ 6 ತಿಂಗಳು ಏನು ಮಾಡಿಲ್ಲ ನಾನು. ಮನೆಯಲ್ಲೂ ಅದೇ ಹೇಳ್ತಾರೆ, ಏನು ಸುಮ್ಮನೆ ಕೂತ್ಕೊಂಡಿದ್ದೆ, ಬಂದಿರೋದನ್ನು ತಗೊಂಡು ಎಲ್ಲ ತಗೋತಾ ಮಾಡ್ತಾ ಇರೋ ಅಂತ. ಸೊ ದ್ಯಾಟ್ಸ್ ಅ ಈಸಿ ಸ್ಟೆಪ್ ಟು ಟೇಕ್. ಬರ್ತಿರೋದು ಮಾಡ್ಕೊಂಡು ಹೋದ್ರೆ ಆಯಿತು, ರೆಲೆವೆಂಟ್ ಇರ್ತೀರಾ ಹೆಸರು ಮಾರ್ಕೆಟಲ್ಲಿ, ಓಕೆ ಮಾಡ್ತಾ ಇರೋಣ ಅಂತ. ಬಟ್ ಎಲ್ಲೋ ನನಗೆ ಮಾಡಿದ್ರೆ ನನ್ನ ಖುಷಿ ಇರಬೇಕು. ಅದು ಚೆನ್ನಾಗಿ ಮಾಡುತ್ತೋ ಇಲ್ವೋ ಥಿಯೇಟ್ರಲ್ಲಿ ಅದು ಸೆಕೆಂಡ್ರಿ, ಬಟ್ ನನಗೆ ಖುಷಿ ಇರಬೇಕು ಆ ಕೆಲಸ ನಾನು ಮಾಡಿದ್ದೀನಿ ಅಂತ. ಆ ಥರದ್ದೇ ತಗೋಬೇಕಂತ ಇತ್ತು. ಸೊ ನಂಗೆ ಆ ಥರದ್ದು ಯಾವುದು ವರ್ಕೌಟ್ ಆಗಿಲ್ಲ, ಯಾವುದು ನನಗೆ ಇದಾಗಿಲ್ಲ. ತುಂಬ ಸಮಯ ಆದಮೇಲೆ ತೆಲುಸುಕದ ಅಂತ ಒಂದು ಬಂತು, ತೆಲುಗು ಸ್ಟೋರಿ. ಆ ಕತೆ ಚೆನ್ನಾಗಿತ್ತು. ನಂಗೆ ಅವ್ರ ಡೈರೆಕ್ಟರ್, ಅವರು ಹೊಸ ಡೈರೆಕ್ಟರೇ, ನೀರ್ಜಾ ಅವರು ಅಂತ. ಅವ್ರು ಬಂದರು, ಕತೆ ಹೇಳಿದ್ರು, ತುಂಬ ಇಷ್ಟ ಆಯ್ತು ನನಗೆ ಆ ಕತೆ. ಅದರಲ್ಲಿರೋ ಪಾತ್ರ, ರೋಲ್, ನನ್ನ ರೋಲ್ ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಆರ್ಕ್ ತುಂಬ ಚೆನ್ನಾಗಿತ್ತು. ಸೊ ನಾನು ಅದನ್ನು ಒಪ್ಕೊಂಡೆ. ಅದು ಒಪ್ಪಿದ್ಮೇಲೆ ಇದು ಸಿಕ್ತು ನನಗೆ, ಈ ಮೂವಿನೂ ಸಿಕ್ತು. ಸೊ ಬೇಕಂತ ಟೈಮ್ ವೇಸ್ಟ್ ಮಾಡಿಲ್ಲ. ನನಗೂ ನಾನು ಎಲ್ಲ ಬಿಟ್ಟು ಆ್ಯಕ್ಟ್ರೆಸ್ ಆಗಬೇಕು ಅಂತ ಬಂದಿರೋದು, ಆರ್ಟಿಸ್ಟ್ ಆಗಬೇಕು ಅಂತ ಇದು ಫೀಲ್ಡ್ ಚೂಸ್ ಮಾಡಿರೋದು. ಸೊ ನನಗೂ ಎವ್ರಿ ಡೇ ಸೆಟ್ಟಲ್ಲಿ ಇರಬೇಕು, ಎವ್ರಿ ಡೇ ಕೆಲಸ ಮಾಡಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಕಲಿಬೇಕು. ಸೊ 365 ದಿನ ನೀವು ಸೆಟ್ಟಲ್ಲಿ ಇರು ಅಂದ್ರೆ ನಾನು ಸೆಟ್ಟಲ್ಲಿ ಇರ್ತೀನಿ. ಅದರಲ್ಲಿ ನನಗೆ ಗ್ಯಾಪ್ ಆಗೋಯ್ತು, ಏನು ಮಾಡೋದು, ಟೈಮಿಂಗ್. ಅದು ಅವ್ರು ನೋಡಿ ಆಲ್ರೆಡಿ ಇಲ್ಲಿ ಅಳ್ತಾ ಇದ್ದಾರೆ, ನನ್ನನ್ನು ಬೆಂಗಳೂರಿಗೆ ಬಂದು ಬೆಂಗಳೂರು ಮನೆಗೆ ಕರ್ಕೊಂಡು ಹೋಗಿಲ್ಲ, ಇನ್ನು ನಾನು ಇವ್ರನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಆ ಥರದ್ದೆಲ್ಲ ಐಡಿಯಾಸ್ ಹಾಕಕ್ಕೆ ಹೋಗ್ಬೇಡಿ. ಬಟ್ ನಾನು ಅನ್ಕೊಂಡೆ ಒಂದ್ಸಲ, ಆ್ಯಕ್ಚುಲಿ ನಾನು ಇಲ್ಲೇ ಒಂದು ಮಂಗಳೂರಿನ ನೈಸ್ ಮ್ಯಾಂಗ್ಳೂರಿನ, ನಾನು ಹೇಳಿ ಐ ಟೋಲ್ಡ್ ಯು ರೈಟ್, ನೈಸ್ ಮ್ಯಾಂಗ್ಳೂರಿನ ರೆಸ್ಟೋರೆಂಟ್ ಅಲ್ಲಿ ಗೋ ಅಂಡ್ ಸರಿ, ಐ ವಿಲ್ ಟೇಕ್ ಹಿಮ್ ಟು ಅ ನೈಸ್ see these are all the witnesses here. I'll take you to a nice Mangalorean restaurant and I will treat you. ತುಳು ಹೇಳ್ಕೊಟ್ಟಿಲ್ಲ, ಕನ್ನಡ ಹೇಳಿದ್ದೀನಿ. ಸೊ ಕೇಳಿ ನೀವು ಅವ್ರ ಹತ್ರ ಹೇಗಿದ್ದೀರಾ ಅಂತ ಕೇಳಿ. This is all useless promises because today evening she is leaving to USA and she knows that she doesn't have to, and then the release of the film, and then that's all. Ignore the whole every right. ಸರಿ, ಮಧ್ಯಾಹ್ನ today afternoon I'll take okay, it. Okay, ನೀವು ಯಾಕೆ ಇದೆಲ್ಲ ಕೇಳಬೇಕು? ಹೇಗಿದ್ದೀರಾ ಶಿಲಾಸ್ಕಿ? ನಾನು ಚೆನ್ನಾಗಿದ್ದೀನಿ. ನೋಡಿದ್ರಾ ನನ್ನ ಟ್ರೈನಿಂಗ್ ಹೇಗೆ? This also you only have to take credit. That's my training, no? ಸರಿ ಅವರೇ ಕಲ್ತ್ಕೊಂಡ್ರು. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.